ವೆಲ್ಕಮ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ಒಂದು ಸ್ಟೋರಿಯ ಮೂಲಕ, ಕಥೆಯ ಮೂಲಕ ಒಂದು ಇಂಗ್ಲಿಷ್ ಅನ್ನು ಕಲಿಯುವ ಪ್ರಯತ್ನ ಮಾಡುವ. ಮೊದಲನೇದಾಗಿ ಈ ಕಥೆ ಹೀಗಿದೆ ನೋಡಿ. ದೇರ್ ವಾಸ್ ಎ ರಿಚ್ ಮ್ಯಾನ್, ಹಿಸ್ ನೇಮ್ ವಾಸ್ ಶಿವರಾಮ. ಕನ್ನಡದಲ್ಲಿ ಹೇಳುವುದಾದ್ರೆ, ಒಬ್ಬ ಶ್ರೀಮಂತ ಸಾಹುಕಾರನಿದ್ದ, ಅವನ ಹೆಸರು ಶಿವರಾಮ. ಸೊ ವಿ ಯೂಸ್ ದೇರ್ ವಾಸ್ ಟು ಸ್ಟಾರ್ಟ್ ಎ ಸ್ಟೋರಿ ಅಬೌಟ್ ದ ಪಾಸ್ಟ್. ದೇರ್ ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತದೆ. ಸೊ ದೇರ್ ವಾಸ್ ಎ ರಿಚ್ ಮ್ಯಾನ್, ಹಿಸ್ ನೇಮ್ ವಾಸ್ ಶಿವರಾಮ. ಹಿ ವಾಸ್ ವೆರಿ ಕೈಂಡ್ ಪರ್ಸನ್. ಅವನು ತುಂಬಾ ದಯಾಳು ವ್ಯಕ್ತಿಯಾಗಿದ್ದ. ಕೈಂಡ್ ಮೀನ್ಸ್ ದಯಾಳು. ಇಂಗ್ಲಿಷ್ ನಲ್ಲಿ ಇನ್ನೊಂದು, ಹಿ ಗೇವ್ ಎ ಬಾಕ್ಸ್ ಟು ಹಿಸ್ ಕ್ಲರ್ಕ್ ಗೋಪಾಲ. ಅವನು ತನ್ನ ಗುಮಸ್ತ ಗೋಪಾಲನಿಗೆ ಒಂದು ಪೆಟ್ಟಿಗೆಯನ್ನು ಕೊಟ್ಟನು ಅಥವಾ ಬಾಕ್ಸ್ ಅನ್ನು ಕೊಟ್ಟನು. ಗೇವ್ ಇಸ್ ದ ಪಾಸ್ಟ್ ಟೆನ್ಸ್. ಗಿವ್ ಅಂದ್ರೆ ಕೊಡು, ಗೇವ್ ಅಂದ್ರೆ ಅದರ ಪಾಸ್ಟ್ ಟೆನ್ಸ್. ದ ಬಾಸ್ ಸೆಡ್, ಡು ನಾಟ್ ಓಪನ್ ದಿಸ್ ಬಾಕ್ಸ್. ಸಾಹುಕಾರರು ಹೇಳಿದರು, ಈ ಪೆಟ್ಟಿಗೆಯನ್ನು ತೆರೆಯಬೇಡ. ಡು ನಾಟ್ ಅಂದ್ರೆ ಡೋಂಟ್. when you want to give a command or order. But Gopala was very curious. ಆದರೆ ಗೋಪಾಲನಿಗೆ ತುಂಬಾ ಕುತೂಹಲವಿತ್ತು. ಕ್ಯೂರಿಯಸ್ ಅಂದ್ರೆ ಏನನ್ನಾದರೂ ತಿಳಿಯುವ ಆತುರ ಅಥವಾ ಕುತೂಹಲ. ಕ್ಯೂರಿಯಸ್ ನೆನಪಿಡಿ. He opened the box secretly. ಅವನು ರಹಸ್ಯವಾಗಿ ಪೆಟ್ಟಿಗೆಯನ್ನು ತೆರೆದನು. ಸೀಕ್ರೆಟ್ಲಿ ಮೀನ್ಸ್ ರಹಸ್ಯವಾಗಿ ಅಥವಾ ಕದ್ದು ಮುಚ್ಚಿ. ಇನ್ಸೈಡ್ ದ ಬಾಕ್ಸ್ ದೇರ್ ವಾಸ್ ಎ ಸ್ಮಾಲ್ ನೋಟ್. ಪೆಟ್ಟಿಗೆ ಒಳಗೆ ಒಂದು ಸಣ್ಣ ಚೀಟಿ ಇತ್ತು. ಇನ್ಸೈಡ್ ಮೀನ್ಸ್ ಒಳಗೆ. ಇಟ್ ಸೆಡ್, ಟ್ರಸ್ಟ್ ಈಸ್ ದ ರಿಯಲ್ ವೆಲ್ತ್. ಅದರಲ್ಲಿ ಬರೆದಿತ್ತು ನೋಡಿ, ನಂಬಿಕೆಯೇ ನಿಜವಾದ ಆಸ್ತಿ ಎಂದು ಬರೆಯಲಾಗಿತ್ತು. ಇಲ್ಲಿ ನಾವು ಕಲಿಯಬೇಕಾದದ್ದು ಟ್ರಸ್ಟ್ ಅಂದ್ರೆ ನಂಬಿಕೆ. ವೆಲ್ತ್ ಮೀನ್ಸ್ ಆಸ್ತಿ ಅಥವಾ ಸಂಪತ್ತು. ಸೊ ಈ ಸಣ್ಣ ಕಥೆ ಮೂಲಕ ನಾವು ಕೆಲವೊಂದು ಪದಗಳನ್ನು ಕಲಿತೀವಿ ನೋಡಿ. ಅವುಗಳು ಯಾವುದಂದ್ರೆ, ಬಾಸ್ ಮರ್ಚೆಂಟ್ ಅಂದ್ರೆ ಸಾಹುಕಾರ, ಕ್ಲರ್ಕ್ ಗುಮಸ್ತ, ಕೈಂಡ್ ದಯಾಳು, ಕ್ಯೂರಿಯಸ್ ಅಂದ್ರೆ ಕುತೂಹಲ, ಟ್ರಸ್ಟ್ ಅಂದ್ರೆ ನಂಬಿಕೆ.